ನಾನೇ ಪ್ರಾರ್ಥಿಸಿದೆನು. ಜೆ. ಶ್ಯಾಮ್ ಜೆಬೆದುರೈ. ಅಧ್ಯಾಯ 7. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಕೆಲಸದವರನ್ನು ಕಳುಹಿಸಿ ಕೊಡುವಂತೆ ಬೆಳೆಯ ಯಜಮಾನನನ್ನು ಕೇಳಿಕೊಳ್ಳಿರಿ. ಮತ್ತಾಯ 9:37-38. ನಮ್ಮ ಪ್ರೀತಿಯ ರಕ್ಷಕನಾದ ಯೇಸು ಕ್ರಿಸ್ತನು ನಮಗೆ ಕೊಡುವ ಪ್ರಾರ್ಥನೆಯ ವಿಜ್ಞಾಪನೆ ಇದು. ನಮ್ಮ ಬಳಿಯಲ್ಲಿ ತನ್ನ ಭಾರವನ್ನು ಹಂಚಿಕೊಂಡು ಪ್ರಾರ್ಥಿಸುವಂತೆ ಕೇಳುತ್ತಾನೆ. ಹೌದು, ಬೆಳೆಗೆ ಆಳುಗಳ ಅಗತ್ಯವಿದೆ. ಯೇಸು ಕ್ರಿಸ್ತನ ದಿನಗಳಲ್ಲಿ ಆಳುಗಳು ಇರಲಿಲ್ಲವೇ? ಎಷ್ಟು ಜನ ಫರಿಸಾಯರು, ಸದುಕಾಯರು, ವೇದ ಪಂಡಿತರು ಇದ್ದರು. ಏಕೆ ಕರ್ತನು ಅವರನ್ನು ಉಪಯೋಗಿಸಲಿಲ್ಲ? ಅವರು ಕರ್ತನಿಗಾಗಿ ಪ್ರತಿಷ್ಠೆ ಹೊಂದಿದ್ದು ನಿಜ. ಸತ್ಯವೇದದಲ್ಲಿ ಪರಿಣಿತರು, ಭಕ್ತಿ ವೈರಾಗ್ಯವುಳ್ಳವರು ಆಗಿದ್ದುದು ನಿಜವೇ. ಆದರೆ ಅವರು ಕರ್ತನ ಚಿತ್ತದಂತೆ ನಡೆಯಲು ತಮ್ಮನ್ನು ಒಪ್ಪಿಸಿಕೊಟ್ಟಿರಲಿಲ್ಲ. ದೈವಿಕ ಪ್ರೀತಿ ಅವರಲ್ಲಿ ಇರಲಿಲ್ಲ. ಅವರು ದೊಡ್ಡ ದೊಡ್ಡ ತತ್ವಜ್ಞಾನವನ್ನು ಬೋಧಿಸುತ್ತಾ ತಾವೇ ಪರಿಶುದ್ಧರೆಂದು ತೋರಿಸಿಕೊಳ್ಳುತ್ತಿದ್ದರು. ಕರ್ತನಿಗೆ ಅವರನ್ನು ಉಪಯೋಗಿಸಲು ಮನಸ್ಸಾಗಲಿಲ್ಲ. ಮಾತ್ರವಲ್ಲ, ಅವರು ಬೆಳೆ ಬಹಳವಿರುವುದನ್ನು ಗಮನಿಸದೆ ತಮ್ಮೊಳಗೆ ಜಗಳವಾಡಿಕೊಂಡು ತರ್ಕ ಮಾಡಿಕೊಳ್ಳುತ್ತಿದ್ದರು. ಒಬ್ಬಳು 7 ಮಂದಿ ಸಹೋದರನ್ನು ಮದುವೆ ಮಾಡಿಕೊಂಡರೆ ಪುನರುತ್ಥಾನದಲ್ಲಿ ಅವಳು ಯಾರ ಹೆಂಡತಿಯಾಗಿರುವಳು ಎಂಬುದರ ಕುರಿತು ಆಲೋಚಿಸುವುದೇ ಅವರ ಕೆಲಸವಾಗಿತ್ತು. ಆದರೆ ನಾಶವಾಗುತ್ತಿರುವ ಆತ್ಮಗಳ ಕುರಿತ ಚಿಂತೆ ಅವರಿಗೆ ಸ್ವಲ್ಪವಾದರೂ ಇರಲಿಲ್ಲ. ಮಾತ್ರವಲ್ಲ, ಬೆಳೆಯ ಯಜಮಾನನನ್ನು ಅವರು ತಿರಸ್ಕರಿಸಿದರು. ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವ ಮನಸ್ಸು ಅವರಿಗಿರಲಿಲ್ಲ. ಆತನ ಮಾತುಗಳಿಗೆ ಕಿವಿಕೊಡುವ ಮನಸ್ಸು ಅವರಿಗಿರಲಿಲ್ಲ. ಕ್ರಿಸ್ತನು ದೀಕ್ಷಾಸ್ನಾನ ಮಾಡಿಸಿಕೊಂಡ ಹಾಗೆ ತಮ್ಮನ್ನು ತಗ್ಗಿಸಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲು ಅವರಿಗೆ ಇಷ್ಟವಿರಲಿಲ್ಲ. ಆದುದರಿಂದಲೇ ಕರ್ತನು ಅವರನ್ನು ತಿರಸ್ಕರಿಸಿದನು. ಹಳೆಯ ಒಡಂಬಡಿಕೆಯ ಕಾಲವನ್ನು ನೋಡಿರಿ. ಕರ್ತನು ಯಾರನ್ನು ನಾನು ಕಳುಹಿಸಲಿ, ಯಾರು ನಮಗಾಗಿ ಹೋಗುವರು ಎಂದು ಯೆಶಾಯ ಪ್ರವಾದಿಯ ಬಳಿ ಅಂಗಲಾಚಿ ಬೇಡಿಕೊಳ್ಳುತ್ತಾರೆ. ಯೆಶಾಯ 6:8. ಯಾರನ್ನು ಕಳುಹಿಸಲಿ ಎಂದು ಕರ್ತನು ಅಂಗಲಾಚುವುದಕ್ಕೆ ಕಾರಣವೇನು? ಆ ದಿನಗಳಲ್ಲಿ ಸಾವಿರಾರು ಜನ ಯಾಜಕರು, ಪ್ರವಾದಿಗಳು ಇದ್ದಾರಲ್ಲ. ಕರ್ತನ ಸೇವೆ ಮಾಡಲು ಪ್ರತಿಷ್ಠೆ ಹೊಂದಿದ ಆಳುಗಳಿದ್ದಾರಲ್ಲ. ಆದರೂ ಕರ್ತನು ಯಾಕೆ ಅವರನ್ನು ಕಳುಹಿಸಲಿಲ್ಲ ಎಂದು ಕೇಳಬಹುದು. ಆದರೆ ಅವರು ಸಂಪೂರ್ಣವಾಗಿ ತಮ್ಮನ್ನು ಕರ್ತನಿಗೆ ಅರ್ಪಿಸಿಕೊಂಡಿರಲಿಲ್ಲ. ಅವರು ಈ ಲೋಕದ ಆಶೀರ್ವಾದಗಳಿಗಾಗಿ ಮಾತ್ರ ತವಕ ಪಡುತ್ತಿದ್ದರು. ಆದುದರಿಂದ ಕರ್ತನಿಗೆ ಅವರನ್ನು ಉಪಯೋಗಿಸಲು ಸಾಧ್ಯವಾಗಲಿಲ್ಲ. ಈಗ ಭಾರತ ದೇಶವನ್ನು ನೋಡಿರಿ. ಕರ್ತನು ಬೆಳೆ ಬಹಳವಾಗಿರುವುದನ್ನು ಕಾಣುತ್ತಿದ್ದಾನೆ. ಯಾರನ್ನು ಕಳುಹಿಸಲಿ ಎಂದು ಕೇಳುತ್ತಿದ್ದಾನೆ. ಏಕೆ? ಭಾರತದಲ್ಲಿ ಸೇವಕರಿಲ್ಲವೇ? ಸಾವಿರಾರು ಸಭೆಗಳಿವೆ, 10,000 ಬೋಧಕರಿದ್ದಾರೆ. ಆದಾಗಲೂ ಕರ್ತನ ಕಣ್ಣುಗಳು ಇನ್ನೂ ಬೆಳೆಗೆ ಬೇಕಾದ ಸೇವಕರನ್ನೇ ಹುಡುಕುತ್ತಿದೆ. ಕರ್ತನಿಗೆ ಸಂಪೂರ್ಣವಾಗಿ ತಮ್ಮನ್ನು ಒಪ್ಪಿಸಿಕೊಡುವ ಪರಿಶುದ್ಧಾತ್ಮನಿಂದಲೂ ಶಕ್ತಿಯಿಂದಲೂ ತುಂಬಲ್ಪಟ್ಟವರು, ಕರ್ತನ ಚಿತ್ತವನ್ನು ಸಂಪೂರ್ಣವಾಗಿ ನೆರವೇರಿಸುವವರು, ಇಂಥವರನ್ನು ಕರ್ತನ ಕಣ್ಣುಗಳು ಹುಡುಕುತ್ತಿವೆ. ಅಂದು ಕರ್ತನು ಶಿಷ್ಯರು ತನ್ನೊಂದಿಗೆ ಇರುವಂತೆ ಆರಿಸಿಕೊಂಡನು. ಅಶುದ್ಧ ಆತ್ಮಗಳನ್ನು ಓಡಿಸುವುದಕ್ಕೂ ಸಕಲ ವ್ಯಾಧಿಗಳನ್ನು ಗುಣಪಡಿಸುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಅವರನ್ನು ನೋಡಿ ಚದರಿ ಹೋದ ಕುರಿಗಳಂತಿರುವ ಇಸ್ರಾಯೇಲ್ ಮನೆತನದವರ ಬಳಿಗೆ ಹೋಗಿರಿ. ಏನು ತಿನ್ನೋಣ, ಏನು ಕುಡಿಯೋಣ ಎಂದು ಚಿಂತೆ ಮಾಡಬೇಡಿರಿ. ಏನು ಮಾಡಬೇಕೆಂದಿರುತ್ತೀರೋ ಅದು ನಿಮಗೆ ತಿಳಿಸಲ್ಪಡುತ್ತದೆ. ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನು ನಿಮ್ಮ ಮೂಲಕ ಮಾತನಾಡುತ್ತಾನೆ ಎಂದು ಹೇಳಿ ಕಳುಹಿಸಿದನು. ಮತ್ತಾಯ 10:20. ದೇವ ಮಗುವೆ, ಇಂದು ಕರ್ತನು ನಿನ್ನ ಮೇಲೆಯೇ ತನ್ನ ದೃಷ್ಟಿಯನ್ನಿರಿಸಿದ್ದಾನೆ. ಬೆಳೆಯನ್ನು ಕೊಯ್ಯಲು ಸಿದ್ಧವಾಗಿರುವೆಯಾ? ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಸೋತು ಹೋಗದೆ ಇರುವಲ್ಲಿ ತಕ್ಕ ಕಾಲದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಗಲಾತ್ಯ 6:9. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ,
ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.